ಈ ಬಂಡಾಯ ಏನಿದೆ ಸರ್, ಇದು ಈಗ ಹೊಸದಾಗಿ ಸರ್ಕಾರ ರಚನೆ ಆದಾಗ ಸಂಪುಟ ರಚನೆ ಸಂದರ್ಭದಲ್ಲಿ ಈ ಬೇಗುದಿಗಳು ಬಂಡಾಯಗಳು ಇರುತ್ತೆ, ಟೈಮ್ ತುಂಬ ಇರುತ್ತೆ. ಆ ಸಂದರ್ಭದಲ್ಲಿ ಆಯ್ತಪ್ಪ 2.5 ವರ್ಷ, ಇನ್ನೊಂದು 2.5 ವರ್ಷಕ್ಕೆ ನಿಮ್ಮನ್ನು ಮಾಡ್ತೀವಿ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ತೀವಿ ಅಂತ ಹೆಂಗೋ ಹಂಗೆ ಅವ್ರಿಗೆ ಸಮಾಧಾನ ಮಾಡ್ಬೋದಾಗಿತ್ತು. ಉಳಿದಿರೋದು 1.5 ವರ್ಷ. ಈಗ ಆಗದಿದ್ದರೆ ಮುಂದಾಗಲ್ಲ ಅನ್ನೋ ಲೆವೆಲ್ಗೆ ಎಲ್ಲ ಶಾಸಕರುಗಳು ಕೂಡ ಅವ್ರ ಮನಸ್ಥಿತಿ ಇದೆ. ಯಾಕಂದ್ರೆ ಭಾಳ ಜನರಿಗೆ ವಯಸ್ಸು ಕೂಡ ಆಗಿದೆ, ಮತ್ತೊಂದು ಸರಿ ಗೆಲ್ತೀನೋ ಗೆಲ್ಲಲ್ವೋ ಅಥವಾ ಮತ್ತೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಒಂದು ಅಭದ್ರತೆ ಅವ್ರಿಗಿದೆ. ಸೊ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಂಡಾಯ ಆಡಳಿತಕ್ಕೆ ಒಂದು ರೀತಿ ಬ್ರೇಕ್ ಹಾಕದಾಗೆ, ಸುಲಲಿತವಾದಂಥ ಆಡಳಿತಕ್ಕೆ ಎಲ್ಲೋ ಒಂದು ಕಡೆ ಏಟು ಬಿದ್ದ ಹಾಗೆ ಅಂತ. ಸೊ ಈ ಒಂದು ಬಂಡಾಯದ ಬಿಸಿ ಏನಿದೆ ಅದು ಪಾಪ ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಮತ್ತು ಅವರ ವೇಗಕ್ಕೆ ಸ್ಪೀಡ್ ಬ್ರೇಕರ್ ಥರ ಇದೆ ಸರ್. ನೋಡಿ ಮೇಡಮ್, ಆಗಸ್ಟ್ 3ನೇ ತಾರೀಕು 2ನೇ ಸಚಿವ ಸಂಪುಟ ವಿಸ್ತರಣೆ ಆಯಿತು. 136 ಜನ ರಾಜ್ಯದ 4.25 ಕೋಟಿ ಜನ ನಮ್ಮ ಪಕ್ಷಕ್ಕೆ ಆಯ್ಕೆ ಮಾಡಿದ್ದಾರೆ MLAಗಳನ್ನ. 34 ಜನ ನಾವು ಸಂಪುಟದಲ್ಲಿ ಇನ್ಕ್ಲೂಡಿಂಗ್ CM ನಾವು ಅಕಾಮಡೇಟ್ ಮಾಡ್ಬೋದು. 33 ಜನನ ತುಂಬಿದ್ದಾರೆ. ಇನ್ನೊಂದು ಸ್ಥಾನ ಖಾಲಿ ಇದೆ. ಹೌದು, ಎಲ್ಲರಿಗೂ ನಮಗೊಂದು ಆಶೋತ್ತರಗಳು, ನಾನು ಮಂತ್ರಿ ಆಗಬೇಕು ಅಂತ ಅವರ ಭಾಗದಲ್ಲಿ 3 ಸರಿ 4 ಸರಿ 5 ಸರಿ ಗೆದ್ಕೊಂಡ್ಬಂದಿರ್ತಾರೆ. ಪ್ರದೇಶವಾರು ಜಾತಿವಾರು ಎಲ್ಲ ಮಾಡಿರ್ತಾರೆ. ಎಲ್ಲರನ್ನೂ ಅಕಾಮಡೇಟ್ ಮಾಡೋಕ್ಕಾಗಲ್ಲ. ಹೌದು, ಎಲ್ಲ ಜಾಗದಲ್ಲೂ ನಾವು ಅಕಾಮಡೇಟ್ ಮಾಡಿ ಭರ್ತಿ ಮಾಡಬೇಕು. ಒಂದು ಸರ್ವರಿಗೂ ಸಮ ಬಾಳು ಅಂತ ಒಂದು ಆಶೋತ್ತರ ಈಡೇರಿಸ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಅವ್ರು ಹೇಳಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಬಟ್ ಆಡಳಿತ ಯಂತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಬಂಡಾಯ ಇದೆ, ಬಂಡಾಯ ಎಲ್ಲ ಅದು ಅವರ ಒಂದು ಇವಾಗ ಯಶವಂತರಾಯಗೌಡ ಪಾಟೀಲ್ ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂತ ಸೆಕ್ರೆಟರಿ ಹತ್ರ ಹೋಗಿ ಲೆಟರ್ ಕೊಟ್ಬಿಟ್ಟು ಬಂದಿದ್ರು. ಇವತ್ತೇ ಅವರು ಇನ್ನೊಂದು ಲೆಟ್ರ್ ಕೊಟ್ಟಿದ್ದಾರೆ, ನಾನು ಏನು ಲೆಟ್ರ್ ಕೊಟ್ಟಿದ್ದೀನಿ ವಾಪಸ್ ತೊಗೊಂಡಿದ್ದಾರೆ ಅಂತ. ನೋಡಿ, ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇರೋ ಪಕ್ಷ. ಇದು ಒಂದು ಸಚಿವ ಸಂಪುಟ ವಿಸ್ತರಣೆ ಟೈಮಲ್ಲಿ ಆಗಿದೆ. 1 ದಿವಸದಲ್ಲಿ 2 ದಿವಸದಲ್ಲಿ ಈ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಹೈಕಮಾಂಡು ಈ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಹಂಗನ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಆಡಳಿತ ಯಂತ್ರ ಏನು ಬ್ರೇಕ್ ಬಿದ್ದಿಲ್ಲ ಮೇಡಮ್. ಆಡಳಿತ ಯಂತ್ರ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ಎಲ್ಲ ಆಗಿರುವ 33 ಜನ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳು ತಾಕೀತು ಮಾಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಜಿಲ್ಲೆಗೆ ಹೋಗ್ಬಿಟ್ಟು ಬರ ಹಾಗೂ ನೆರೆ ವಿಚಾರದಲ್ಲಿ ಅಧಿಕಾರಿಗಳ ಸಭೆ ಮಾಡಿಬಿಟ್ಟು ನಮ್ಮ ಕಂದಾಯ ಸಚಿವರ ಹಾಗೂ ಡೆಪ್ಟಿ CM ಅವರಿಗೆ ಒಂದು ರಿಪೋರ್ಟ್ ಕೊಡಬೇಕು. ಮತ್ತು ಏನೇನು ಯಾವ್ಯಾವ ಭಾಗದಲ್ಲಿ ಬರ ಇದೆ, ಯಾವ್ಯಾವ ಭಾಗದಲ್ಲಿ ನೆರೆ ಇದೆ, ಬೆಳೆಗಳ ವಿವರವಾಗಿ ಎಲ್ಲ ಒಂದು ರಿಪೋರ್ಟ್ ನನಗೆ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಚಿವರು ಅವರವರ ವಹಿಸಿರೋ ಜಿಲ್ಲೆಗೆ ಪ್ರವಾಸ ಮಾಡ್ತಾರೆ ಮೇಡಮ್. ಇದು ಪೇಮೆಂಟ್ ಮ್ಯಾನೇಜ್ಮೆಂಟ್ ಯಾವ್ದಾದ್ರು ಸರ್? ನೋಡಿ, ಪೇಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು BJPಗೆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಮೇಡಮ್. ನಾವು ಹೇಳ್ತಿಲ್ಲ ಅವ್ರಿ ಅಲ್ಲ ಸರ್, ನಿಮ್ಮದು ಒಂದು ಆಡಿಯೋ ಬಂತಲ್ಲ ಸರ್. ನೋಡಿ ಮೇಡಮ್, ಆಡಿಯೋ ನೋಡಿ, ಅದು ಇವಾಗ AI ಬಂದ್ಬಿಟ್ಟು ಎಲ್ಲರೂ ಏನು ಬೇಕಾರ ಮಾಡ್ಬೋದು ಮೇಡಮ್. AI ಬಂದ್ಬಿಟ್ಟು ಎಲ್ಲರೂ ಏನು ಬೇಕು ಮಿಮಿಕ್ರಿಗಳನ್ನ ಮಾಡೋಕ್ಕೆ ಇವಾಗ AI ಇಟ್ಕೊಂಡು ಎಲ್ಲರೂ ಮಾಡೋಕ್ಕೆ ಒಂದು ಏನು ಬೇಕಾರ ಮಾಡ್ಬೋದು. ಹಾಗಾಗಿ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋಕೆ ಇದಿಲ್ಲ. ಪೇಮೆಂಟು ಅನ್ನೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು 2019ರಲ್ಲಿ ಚಾಲನೆ ನೀಡಿರೋ ಒಂದು ಪದ ಮೇಡಮ್. ಯಾರಿಗೆ ಅನ್ನೋದು ನಿಮ್ಗೆ ಗೊತ್ತು. ನಿಮ್ಮ ವಾಹಿನಿಗಳು ಎಲ್ಲರೂ ಅವರೇ ಸರಿ. ನೀವೇನು ಕಾಂಗ್ರೆಸ್ ಅವ್ರ ಮೇಲಿಂದ ತಿಳಿದು ಬಂದಿಲ್ಲ, ಅವ್ರೇನ್ ಮೇಲಿಂದ ತಿಳಿದು ಬಂದ್, ನೀವೆಲ್ಲರೂ ಒಂದೇ ಬಳ್ಳಿಯ ಹೂಗಳು ನೀವು. ಹಾಗಾಗಿ ನಿಮ್ಗೆ ಗೊತ್ತಿರ್ತೈತಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡ್ಬೇಕು, ಎಷ್ಟೆಷ್ಟು ಕೊಟ್ರೆ ಮಿನಿಸ್ಟರ್ ಆಗ್ತಾರೆ ಮತ್ತು ಯಾವ ರೀತಿ ಮಿನಿಸ್ಟರ್ ಆಗ್ತಾರೆ ಅನ್ನೋದು ನೀವು ರಾಜಕೀಯ ಪಕ್ಷಗಳಿಗೆ ಚಲೋ ಗೊತ್ತಿರುತ್ತೆ. ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿರ್ತಾರೆ, ಇನ್ನೊಂದ್ ಕಡೆ ಇನ್ನೊಬ್ರು ಹೇಳಿರ್ತಾರೆ ಅಷ್ಟೇ. ನೀವೆಲ್ಲ ಒಂದೇ ಸರ್, ನೀವೆಲ್ಲ ಒಂದೇ. ಹೈಕಮಾಂಡ್ ಸಂಸ್ಕೃತಿ ಇರುವಂತ 2 ರಾಜಕೀಯ ಪಕ್ಷಗಳಲ್ಲಿ ನಡೆಯೋದು ಒಂದೇ. ಹಾಗಾಗಿ ಅವ್ರಿಗೂ ಗೊತ್ತಿರುತ್ತೆ, ನಿಮ್ಗೂ ಗೊತ್ತಿರುತ್ತೆ. ನೀವು ಅಧಿಕಾರಕ್ಕೆ ಬಂದಾಗ ಅವ್ರು ಮಾತಾಡ್ತಾರೆ, ಅವ್ರ ಅಧಿಕಾರಕ್ಕೆ ಬಂದಾಗ ನೀವು ಮಾತಾಡ್ತೀರಿ. ಈಗ ನೀವು ಅಧಿಕಾರದಲ್ಲಿ ಇರೋದ್ರಿಂದ ಈಗ ನಿಮ್ದು ಪೇಮೆಂಟ್ ಜಾಸ್ತಿ ಇರ್ತೈತಿ. ಯಾಕೆ ಅಂತಂದ್ರೆ ನಿಮ್ಗಿರುವಂತ ಅತಿ ದೊಡ್ಡ ರಾಜ್ಯ ಕರ್ನಾಟಕ. ಸೊ ಈ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಕ್ತಿ ತುಂಬಬೇಕು ನೀವು ಹೈಕಮಾಂಡ್ಗೆ ಮೇಡಮ್. ನೋಡಿ, ಪೇಮೆಂಟ್ ಕೋಟಾ ಅನ್ನೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರಿಗೆ ಹೇಳಿದ್ದಾರೆ ಅಂತ ನಿಮ್ಮ ವಾಹಿನಿ ಮೂಲಕ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಬೇಡ, ನನಗೆ ಅದು ಅನವಶ್ಯಕ. ನಾಗೇಂದ್ರ ಅವ್ರಿಗೆ ಎದಕ್ ಕೊಟ್ರಿ? ಏನ್ ಸಾಧನೆ ಮಾಡಿದಾರಂತ ಕೊಟ್ರಿ ಅವ್ರಿಗೆ? ಅಥವಾ ಅವ್ರು ಏನ್ ಸಾಧನೆ ಮಾಡಲಿದ್ದಾರೆ ಅಂತ ಕೊಟ್ರಿ? ಅವರು ಈ ಹಿಂದೆ ಸಚಿವರಾಗಿದ್ದಾಗ ಏನ್ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಕೊಟ್ರಿ? ಯಾವ ಮಾನದಂಡದ ಆಧಾರದ ಮೇಲೆ ಕೊಟ್ರಿ? ಒಂದ್ ಸ್ವಲ್ಪ ಹೇಳಿ. ನೋಡಿ ಮೇಡಮ್, ಇವಾಗ ಪ್ರದೇಶವಾರು ಜಾತಿವಾರು ಎಲ್ಲಾನು ಅಕಾಮಡೇಟ್ ಮಾಡಿ ನಮ್ಮ ಒಂದು ಕೋಟಿ ಹೋಗಿತ್ತಲ್ಲ, ಸಿದ್ದರಾಮಯ್ಯನವರು ಹೌಸ್ ಎಲ್ಲ ಹೇಳಿದ್ರಲ್ಲ, ಅದಕ್ಕಿಂತ ಉದಾಹರಣೆ ಬೇಕಾಗಿತ್ತ? ಸಿದ್ದರಾಮಯ್ಯನವರೇ ಹೇಳಿದ್ರು
ಇದು 90 ನೀವು ಮಾತಾಡಿ, ನಾನು ಮಾತಾಡ್ತೀನಿ. 100 ಕೋಟಿ ಅಲ್ಲ, 187 ಕೋಟಿ ಅಲ್ಲ, ಬರೀ 97 ಕೋಟಿ ಅಂತ. ಆಯ್ತಾಯ್ತು, ಹಾಗಾಗಿ ಇನ್ನು 100 ಕೋಟಿ ತೆಲಂಗಾಣ ಉತ್ತರ ಬೇಕೋ ಇಲ್ಲ ಬೇಕೋ ಡಿಸೈಡ್ ಮಾಡ್ರಿ. ನಿಮಗೆ ಉತ್ತರ ಬೇಕೋ ನೀವು ಚೇರ್ಬೇಕು. ಅದನ್ನೇ ಕೇಳಿದ್ವಲ್ಲ ಅವ್ರ ಬಗ್ಗೆ ಹೇಳ್ತಾ ಇದಾರಲ್ಲ. ಆತ್ಮಾನಂದ ಅವರು ಒಂದ್ ನಿಮಿಷ ಸುಮ್ನೆ ಇರ್ತೀರಿ. ನಾನು ಒಂದ್ ಪ್ರಶ್ನೆ ಕೇಳಿನ ಅವ್ರಿಗೆ, ಅವ್ರ ಉತ್ತರ ಕೊಡ್ಬೇಕು. ಒಂದ್ ನಿಮಿಷ ಸುಮ್ನಿರ್ರಿ, ತಡ್ಕೊಳ್ರಿ ಸರ್, ತಡ್ಕೊಳ್ರಿ. ಹೇಳ್ರಿ ಸರ್, ನಾಗೇಂದ್ರ ಅವ್ರಿಗೆ ಎದಕ್ ಕೊಟ್ರಿ? ಅದೇ ಏನ್ ಹೇಳಿ, ಇದು ಇನ್ ಜನರಲ್ ಪ್ರದೇಶವಾರು, ರಾಜ್ಯವಾರು, ಪ್ರಾಂತ್ಯವಾರು ಅದೆಲ್ಲ ಅಲ್ಲ. ನಾಗೇಂದ್ರ ಅವ್ರಿಗೆ ಎದಕ್ ಕೊಟ್ರಿ ನೋಡಿ, ಒಂದು ಪರ್ಟಿಕ್ಯುಲರ್ ನೋಡಿ, ಒಂದು ಪ್ರದೇಶವಾರು, ಜಾತಿವಾರು, ಪ್ರದೇಶವಾರು, ಜಾತಿವಾರು. ನೋಡಿ ರಾಜಾ ಮೇಡಮ್, ನಿಮ್ಮ ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಆನ್ ಯು. ಪ್ಲೀಸ್ ಗಿವ್ ಮಿ 2 minutes. ಇಷ್ಟ ಆಗಲ್ಲ ಸರ್ ನನಗೆ. ಆಟ್ ದಿ ಪಾಯಿಂಟ್ ನಾಗೇಂದ್ರ ಅವ್ರಿಗೆ ಮೇಡಮ್ ದಿಸ್ ಇಸ್ ದಿ ರೀಸನ್ಸ್ 1 2 3 ಹೇಳಿ. ನೋಡಿ ಮೇಡಮ್, ಯುವಕರಿದ್ದಾರೆ ಆ ಭಾಗದಲ್ಲಿ, ನಮ್ಮ ಸಂಘಟನೆಗೆ ಅವರು ಶ್ರಮಿಸಿದ್ದಾರೆ ಎಲ್ಲ. ಈ ಪಾಯಿಂಟ್, ಎರಡನೇ ಪಾಯಿಂಟ್ ಕರೆಕ್ಟ್ ಹೇಳಿದ್ರೆ. ಒಂದ್ ನಿಮಿಷ ಮೇಡಮ್ ಪ್ಲೀಸ್. ನಿಮ್ಮ ಸಂಘಟನೆಗೆ ಪಾಪ ಬಹಳ ಶ್ರಮಿಸಿದ್ದಾರೆ. ಎಲ್ಲ ಆರೋಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೂ ಮತ್ತು ಬೇರೆ ಬೇರೆ ಚುನಾವಣೆಗಳಿಗೂ ಮತ್ತು ರಾಜ್ಯದಲ್ಲಿ ಇರುವಂತಹ ಹಲವು ನಾಯಕರುಗಳನ್ನ ಬಚಾವ್ ಮಾಡೋದಕ್ಕೆ ಮತ್ತು ಅವರು ಆರೋಪ ನಾಗೇಂದ್ರ ಪ್ರಸಾದ್ ಆರೋಪಗಳನ್ನ ನಾಗೇಂದ್ರ ಅವರು ವಿಷಕಂಠನೆಂಬಂತೆ ಕುಡಿದು ಸಾಕ್ಷಾತ್ ಶಿವನಾಗಿ ಬಿಟ್ಟಿದ್ದಾರೆ. ನೋಡಿ ಮೇಡಮ್, ನೀವು ಆರೋಪಿ ಸ್ಥಾನದಲ್ಲಿ ಆರೋಪಿನೇ ಆಗಿಲ್ಲ. ಯಾವ ಕೋರ್ಟ್ ಆರೋಪಿ ಅಂತಿದೆ ಮೇಡಮ್? ಯಾವ ಕೋರ್ಟ್ ಆರೋಪಿ ಅಂತಿದೆ? ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿದ್ದು ಶುದ್ಧ ಸುಳ್ಳ ಆನ್ ರೆಕಾರ್ಡ್. ನೋಡಿ ಮೇಡಮ್, ಅಧಿಕಾರಿಗಳಿಂದ ಆಗಿರುವ ತಪ್ಪು, ನಾಟ್ ಅಬೌಟ್ ದ ಮಿನಿಸ್ಟರ್. ಅವ್ರು ಹೇಳಿದ್ದಾರೆ ಕ್ಲಿಯರ್ ಆಗಿ, ಅಧಿಕಾರಿಗಳಿಂದ ಆಗಿರುವ ತಪ್ಪು.